ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತವನ್ನು ಕೋರುತ್ತೇನೆ. ಸರಸ್ವತಿ ಪೂಜಾ ಕಾರ್ಯಕ್ರಮ. ಹಾಗೆಯೇ ಪ್ರತಿ ವರ್ಷ ನಾವೆಲ್ಲರೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನ ಉದ್ಘಾಟನೆಯನ್ನ ಮಾಡಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನ ಬೀಳ್ಕೊಡುಗೆ ಕೊಡೋದಕ್ಕೋಸ್ಕರ ಅದರ ಜೊತೆಗೇನೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರಂಭವನ್ನು ಕೂಡ ಇದನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರ ಆಶೀರ್ವಾದದೊಂದಿಗೆ ಮಾತೆ ಸರಸ್ವತಿಯ ಆಶೀರ್ವಾದದೊಂದಿಗೆ ಹಾಗೆಯೇ ನಮ್ಮೆಲ್ಲರ ಈ ದಿನದ ಮುಖ್ಯ ಅತಿಥಿಗಳ ಹಿರಿಯರ ಆಶೀರ್ವಾದದೊಂದಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಬರೆದು ತಂದೆ ತಾಯಿಗಳಿಗೆ, ಗುರುಗಳಿಗೆ, ಕಾಲೇಜಿಗೆ, ಈ ಸಮಾಜಕ್ಕೆ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ನೀಡಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸುವ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಶಿಸ್ತಿನಿಂದ ಕೊಟ್ಟಿರತಕ್ಕಂತಹ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಅವರೆಲ್ಲರ ಭವಿಷ್ಯ ಅತ್ಯಂತ ಉಜ್ವಲವಾಗಿರಲಿ ಅಂತ ಶ್ರೀ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ಗುರುವೃಂದದವರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಆಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮಾನವರು ಎಷ್ಟು ನಮಗೆ ಇದೆ ಅನ್ನೋದು, ದುರಾಸೆ ಇದೆ ಅನ್ನೋದು ಅದರ ಮೂಲಕ ಗೊತ್ತಾಗುತ್ತೆ. ಮತ್ತೆ ಪ್ರಕೃತಿನ ನಾವು ಹಿತಮಿತವಾಗಿ ನಾವು ಉಪಯೋಗಿಸ್ಕೋಬೇಕು. ಪ್ರಕೃತಿ, ನಾವು ದೇವರನ್ನ ಪೂಜೆ ಮಾಡ್ತೀವಿ, ದೇವರು ಎಲ್ಲಿದೆ ಅಂದ್ರೆ ಪ್ರಕೃತಿನಲ್ಲೇ. ಪ್ರಕೃತಿಯ ಒಂದು ಭಾಗ ದೇವರು, ಪ್ರಕೃತಿಯ ಒಂದು ಭಾಗ ಅರಣ್ಯ, ಪ್ರಕೃತಿಯ ಒಂದು ಭಾಗ ವನ್ಯಪ್ರಾಣಿ, ನಮ್ಮ ವನ್ಯಪ್ರಾಣಿ. ಹಾಗಾಗಿ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿ ಚರಾಚರಗಳಲ್ಲಿ ಅಂತ ನಮ್ಮ ಅಣ್ಣ ಬಸವಣ್ಣನವರು ಹೇಳಿದರು. ಹಾಗಾಗಿ ಎಲ್ಲ ಪ್ರಾಣಿಗಳಲ್ಲೂ ಈ ದಯೆ ಅನ್ನೋದು ಇರಬೇಕು. ಬರೀ ಮಾನವರಲ್ಲಿ ಮಾತ್ರ ಮಾನವೀಯತೆ ಅನ್ನೋದಲ್ಲ, ಮಾನವೀಯತೆ ಅನ್ನೋದು ಎಲ್ಲ ಪ್ರಾಣಿಗಳಲ್ಲೂ ಕೂಡ ನಾವು ದಯೆಯನ್ನ ತೋರಿಸಿದಾಗ ನಾವು ಮಾನವರಾಗ್ತೀವಿ, ಮನುಷ್ಯರಾಗ್ತೀವಿ ಅನ್ನೋದು ನಾನು ಜನರಲ್ ಆಗಿ ಹೇಳ್ತಾರಂತ ಗೌರವ ಸಮರ್ಪಣೆಗೆ ಗೌರವವನ್ನು ಸೂಚಿಸುವುದಕ್ಕೆ
ನಡೆಸಿರುವುದರಿಂದ ಈ ಒಂದು ಕಾಲೇಜಿನ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಂಡಿದ್ದೇನೆ. ಗೌರವ ಸಮರ್ಪಣೆಯನ್ನು ವಿತರಿಸಿದಂತಹ ಎಲ್ಲ ಅತಿಥಿ ಮಹಾಶಯರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು. ನಾಗರಾಜ್ರವರೇ, ರಂಗನಾಥ್ ಅವರೇ, ಜೀವನ್, ಕನಕಟ್ಟೆ ಕುಮಾರ್, ರಂಗನಾಥ್, ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರು, ಈಗಾಗಲೇ ಹೇಮಂತ್ ಅವರು ಅರಣ್ಯ ಇಲಾಖೆಯ ಅನುಕೂಲಗಳು ಮತ್ತು ಪ್ರಾಣಿಗಳಿಂದ ನಮ್ಮ ರಕ್ಷಣೆ ಯಾವ ರೀತಿ ಇರಬೇಕು ಎಂಬ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ನಾನು ಹೆಚ್ಚು ಮಾತಾಡಲ್ಲ ವಿದ್ಯಾರ್ಥಿಗಳೇ. ದಯವಿಟ್ಟು ಬಹುತೇಕ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶಕ್ಕೂ ಸೇರಿರುತ್ತೀರಿ, ಇಲ್ಲಿ ನಗರ ಪ್ರದೇಶಕ್ಕೂ ಸೇರಿರುತ್ತೀರಿ. ದಯವಿಟ್ಟು ಈ ಕಾರ್ಯಕ್ರಮವನ್ನು ನಿಮ್ಮ ಸಂಸ್ಥೆಯವರು ನಿಮಗಾಗಿ, ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ದಯವಿಟ್ಟು 5 ನಿಮಿಷ ನೀವು ಎಲ್ಲರೂ ಕೂಡ ಈ ಕಡೆ ಗಮನಿಸಬೇಕು ಅಂತೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನೀವೇನು 1 ವರ್ಷ ಮುಗಿದೋಗ್ಬಿಡ್ತೀವಿ, ನಾ PUC ಎಕ್ಸಾಮ್ ಬರೀತೀವಿ, PUC ಮುಗಿತಲ್ಲ ಡಿಗ್ರಿಗೆ ಹೋಗ್ತೀವಿ, ಇಂಜಿನಿಯರಿಂಗ್ ಹೋಗ್ತೀವಿ, ಏನೋ ಹಲವಾರು ಆಲೋಚನೆಗಳನ್ನ ಇಟ್ಕೊಂಡು ಇವತ್ತು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದೀರಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಕಾಲೇಜಿನ ವತಿಯಿಂದ ಪ್ರಾಂಶುಪಾಲರು ಸೇರಿದಂತೆ ಆಡಳಿತ ಮಂಡಳಿಯವರು ಸರಸ್ವತಿ ಪೂಜೆಯನ್ನು ಮಾಡಿ ನಿಮಗೆ ಈ ಪರೀಕ್ಷೆಯಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದವನ್ನ ಮಾಡಿದ್ದಾರೆ. ನೀವೆಲ್ಲರೂ ಕೂಡ 1 ವರ್ಷಗಳ ಕಾಲ ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಿಮ್ಮ ಉಪನ್ಯಾಸಕರಿಂದ ಉಪನ್ಯಾಸವನ್ನು ಪಡೆದು ಈಗಾಗಲೇ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದೀರಿ. ತುಂಬಾ ಸಂತೋಷದ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿ ಇರ್ತದೆ. ನಾನು ಈ ಮೂಲಕ ತಮ್ಮಲ್ಲಿ ತಾಯಿ ಸರಸ್ವತಿಯಲ್ಲಿ ಬೇಡಿಕೊಂಡು ನಿಮಗೆ ಭವಿಷ್ಯ ಒಳ್ಳೆಯದಾಗಲಿ ಅಂತ ಕೇಳಬೇಕಾಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮ ಯಾರಿಗೋಸ್ಕರ ಮಾಡಿದ್ದಾರೆ? ನಿಮಗೋಸ್ಕರ ಮಾಡಿದ್ದಾರೆ. ನಾವೇ ಹಾಸನದಿಂದ ಬಂದಿದ್ದೀವಿ, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅನ್ನೋ ಒಂದು ಪ್ರೀತಿಗೋಸ್ಕರ ನಾವೆಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದಿರ್ತೀವಿ. ನೀವು 5 ನಿಮಿಷ ಸಮಾಧಾನವಾಗಿ ಕೇಳಬೇಕು. ದಿನ ಇರುತ್ತೆ ನಿಮಗೆ. ಕಾಲೇಜಿಂದ ಆಚೆ ಹೋದ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀರಿ, ಊರಿಗೆ ಹೋದ್ರೆ ಕೆರೆ ಹತ್ರ ಮಾತಾಡ್ತೀರಿ, ನಲ್ಲಿ ಹತ್ರ ಮಾತಾಡ್ತೀರಿ, ಮನೆ ಒಳಗಡೆ ಟಿವಿ ಜೊತೆ ಮಾತಾಡ್ತೀರಿ, ಮೊಬೈಲ್ ಜೊತೆ ಮಾತಾಡ್ತೀರಿ, ಎಲ್ಲ ಮಾಡ್ತೀವಿ. ಇಲ್ಲಿ ನಾವು ಏನ್ ಮಾತಾಡ್ತೀವಿ, ಯಾಕೆ ಮಾತಾಡ್ತಾ ಇದೀವಿ, ಈ ಉದ್ದೇಶ ಕೇಳಬೇಕಾಗುತ್ತೆ. ನಾಳೆ ನೀವು ಇಲ್ಲಿರ್ತಕ್ಕಂಥ ಹಲವಾರು ಜನ ಹೇಮಂತರ ಆಗ್ಬೋದು, ಗಂಗಾಧರ ಸರ್ ತರ ಆಗ್ಬೋದು, ಪ್ರಾಂಶುಪಾಲರ ತರ ಆಗ್ಬೋದು, ಇದು ನಂತರ ಆಗ್ಬೋದು, ನಾನಾ ತರದ ಭವಿಷ್ಯವನ್ನು ನೀವು ರೂಪಿಸ್ಕೋಬಹುದು. ಯಾರಲ್ಲಿ ಯಾವ ಅದೃಷ್ಟ, ಯಾವ ಭವಿಷ್ಯ ಅಡಿಗೆ ಯಾರಿಗೂ ಗೊತ್ತಿಲ್ಲ. ದೊಡ್ಡ ಕ್ರೀಡಾಪಟು ಆಗ್ಬೋದು, ದೊಡ್ಡ ರಾಜಕಾರಣಿ ಆಗ್ಬೋದು, ದೊಡ್ಡ ಸೈಂಟಿಸ್ಟ್ ಆಗ್ಬೋದು, ಏನ್ ಬೇಕಾದ್ರೂ ಪತ್ರಕರ್ತ ಆಗ್ಬೋದು, ಇಲ್ಲ ದೊಡ್ಡ ಕೃಷಿಕರಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ನಾವು ಕೂಡ ನಿಮ್ಮಂಗೆ ಕಾಲೇಜಿನಲ್ಲಿ ಓದ್ಕೊಂಡು ಆ ಸಂದರ್ಭದಲ್ಲಿ ನಮ್ಮಂತವರು ಏನ್ ಹೇಳ್ತಾ ಇದ್ರು ಅದನ್ನೆಲ್ಲ ಕೇಳ್ಕೊಂಡು ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಯಾವಾಗ ಯಾರ ಭವಿಷ್ಯದಲ್ಲಿ ಎಲ್ಲಿ ಯಾವ ತಿರುವು ಪಡ್ಕೊಳ್ತೇವೆ ಯಾರಿಗೂ ಗೊತ್ತಿಲ್ಲ. ನೀವು ತಾಳ್ಮೆಯಿಂದ, ಜಾಣ್ಮೆಯಿಂದ ನಿಮ್ಮ ಉಪನ್ಯಾಸಕರು ಯಾವ ಪಾಠಗಳನ್ನ, ಯಾವುದು ಪಾಠ ಮುಖ್ಯವಾಗಿದೆ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅದನ್ನು ನೀವು ಓದಿಕೊಂಡು ಎಕ್ಸಾಮ್ನಲ್ಲಿ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಪರೀಕ್ಷೆಯನ್ನು ಬರೀರಿ, ಸಂತೋಷ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಅದು ಅತ್ಯಂತ ಸಂತೋಷ. ಆದರೆ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಮಕ್ಕಳಲ್ಲಿ ಅಂತಂದ್ರೆ, ಇಂಟರ್ನೆಟ್ ಅನ್ನೋದು ಬಹಳ ಕೈಗೆ ಅಗ್ಗವಾಗಿ ಸಿಗುವಂತಹ ಒಂದು ದೊಡ್ಡ ವೈಜ್ಞಾನಿಕವಾದಂಥ, ಸಾಮಾಜಿಕವಾದಂಥ ಏನು ದೊಡ್ಡ ಒಂದು ಮೀಡಿಯಾ ಅದು. ಅದನ್ನು ನೀವು ಬಳಕೆಯನ್ನ, ಸದುಪಯೋಗವನ್ನು ಪಡಿಸಿಕೊಳ್ಳದೆ ಅತಿ ಹೆಚ್ಚು ದುರುಪಯೋಗವನ್ನು ಪಡಿಸಿಕೊಂಡಿರುವಂತೆ ನಿಮ್ಮ ಭವಿಷ್ಯಕ್ಕೆ ನೀವು ಮಾರಕವಾಗ್ತಾ ಇದ್ರಿ. ಕಪ್ಪು ಚುಕ್ಕಿಯನ್ನು ನೀವು ಇಟ್ಟಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೀವು ಎಷ್ಟು ಜನ ಟಿವಿಯನ್ನು ನೋಡಿದಿರಿ, ಎಷ್ಟು ಜನ ಪತ್ರಿಕೆ ಓದಿದಿರಿ ಗೊತ್ತಿಲ್ಲ. ಎಲ್ಲರೂ ನೋಡ್ತೀರಿ, ಮೊಬೈಲ್ ನೋಡ್ತೀರಿ, ಆದರೆ ಯಾರು ಕೂಡ ದೇಶದಲ್ಲಿ, ನಮ್ಮೂರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಏನಾಗ್ತದೆ ಅಂತೇಳಿ ಯಾರೂ ಕೂಡ ಗಮನಿಸ್ತಾ ಇಲ್ಲ. ಇವತ್ತು ಶ್ರೀಯುತ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಿಯವರು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ, ಇವತ್ತು ಇಂಟರ್ನೆಟ್ ಬಗ್ಗೆ ತುಂಬಾ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡುವ ಸಂದರ್ಭದಲ್ಲಿ ಅದ್ಭುತವಾದಂತ ಮಾತನಾಡಿದ್ದಾರೆ. ಎಷ್ಟು ಜನ ವಿದ್ಯಾರ್ಥಿಗಳು ಮಾಧ್ಯಮದ ಮೂಲಕ ಇರ್ಬೋದು, ಸೋಷಿಯಲ್ ಮೀಡಿಯಾದ ಮೂಲಕ ಗಮನಿಸಿದ್ರೆ ಅಂತೇಳಿ ನನಗಂತೂ ಗೊತ್ತಿಲ್ಲ. ಯಾರಾದ್ರೂ ಗಮನಿಸಿದ್ರೆ ಒಬ್ಬರು ಇಬ್ರು ದಯವಿಟ್ಟು ಕೈಯೆತ್ತಬೇಕು ಅಂತೇಳಿ ಮನವಿ. ಯಾವ ಮಟ್ಟಕ್ಕಾಗಿದೆ ಸೋಷಿಯಲ್ ಮೀಡಿಯಾ, ಯಾವ ಮಟ್ಟಕ್ಕಾಗಿದೆ ದೃಶ್ಯ ಮಾಧ್ಯಮ, ಯಾವ ಮಟ್ಟ ದೇಶದ ಪ್ರಧಾನಿ
ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ಮಾಡಿ ಅತ್ಯುತ್ತಮವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ನೋಡಿಲ್ಲ. ಆದ್ರೆ ಸ್ವಂತ ಮೊಬೈಲ್ ನೋಡ್ತಾ ಇರ್ತಿರಲ್ಲ, ಹಿಂಗ್ ಮಾಡ್ತಾ ಇರ್ತೀರಿ, ಎಲ್ಲರೂ ಪ್ರತಿಯೊಬ್ಬರಿಗೆ ಮಾಡ್ತಾ ಇರ್ತೀರಿ. ಏನ್ ಮಾಡ್ತಾ ಇರ್ತೀರಿ? ರೀಲ್ಸ್ ನೋಡ್ತಾ ಇರ್ತೀರಿ. ಯಾವುದೇ ರೀಲ್ಸ್ ಇಂದ ನಿಮಗೆ ಭವಿಷ್ಯದಲ್ಲಿ ಯಾವುದೇ ಅನುಕೂಲ ಆಗಲ್ಲ. ನಾನು ಏನ್ ಹೇಳಿದ್ರು ನೀವೇನ್ ಮಾಡೋದು ಅದನ್ನೇ ಮಾಡ್ತೀರಿ. ಆದ್ರೂ ಕೂಡ ನಾನು ಕರೆದಿದ್ದಾರೆ, ನನಗೆ ಗೊತ್ತಿರೋದು ಹೇಳೋದು ಹೇಳಲಿಲ್ಲ ಅಂದ್ರೆ ಒಳ್ಳೆದಿನ. ನನ್ನ ಹುದ್ದೆಗೆ, ನನ್ನ ವೃತ್ತಿಗೆ, ಈ ಸಂಸ್ಥೆ ಕರೆದವರಿಗೆ ಗೌರವ ಬರಲ್ಲ ಅಂತ ಅಷ್ಟೇ ಹೇಳ್ತೀನಿ. ಕೇಳೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ಕೇಳೋದ್ರಲ್ಲಿ ನಿಮಗೆ ಇವತ್ತು ಗೊತ್ತಾಗಲ್ಲ, ಇನ್ನು 5 ವರ್ಷ ಕಳೆದ ಮೇಲೆ ಗೊತ್ತಾಗ್ತದೆ. ಯಾರೋ ಒಬ್ಬ ರವಿ ಸರ್ ಅಂತ ಬಂದಿದ್ರು ಪತ್ರಕರ್ತರು, ಇವತ್ತು ಮಾತಾಡಿದ್ರೆ ನಾವು ಕೇಳಲಿಲ್ಲ ಅವ್ರ ಮಾತನ್ನ ಅಂತ ಹೇಳಿ ನಿಮಗೆ ಇವತ್ತು ಅರ್ಥ ಆಗಲ್ಲ. ಇನ್ನು 5 ವರ್ಷ ಕಳೆದ ಮೇಲೆ ಅರ್ಥ ಆಗುತ್ತೆ. ಇವತ್ತು ಓದುವ ಭರಾಟೆಯಲ್ಲಿದ್ದೇವೆ, ಪೈಪೋಟಿಯಲ್ಲಿದ್ದೇವೆ. ನಿಮ್ಮ ಭವಿಷ್ಯವನ್ನ ಯಾವ ರೀತಿ ರೂಪಿಸಬೇಕು ಅನ್ನುವ ತಾತ್ಪರ್ಯದಲ್ಲಿ ನೀವಿದ್ದೀರಿ. ಅದರ ನಡುವೆ ಇಂಟರ್ನೆಟ್ ಅನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ವಿನ ಅದನ್ನ ಸದುಪಯೋಗ ಮಾಡ್ತಾ ಇಲ್ಲ ಅನ್ನೋದು ಇವತ್ತು ಉಪಯೋಗ ಗೊತ್ತಾಗ್ತಾ ಇದೆ. ಯಾರು ಕೂಡ 100ಕ್ಕೆ 90 ಜನ ವಿದ್ಯಾರ್ಥಿಗಳು ಇಂಟರ್ನೆಟ್ ಅನ್ನ ಸದ್ಬಳಕೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ದುರ್ಬಳಕೆ ಮಾಡ್ತಾ ಇದ್ರಿ. ಅದರಿಂದ ನಿಮ್ಮ ಸಮಯ ವ್ಯಯ ಆಗ್ತಾ ಇದೆ, ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ನಿಮ್ಮ ವಿದ್ಯಾಭ್ಯಾಸದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ನಿಮ್ಮಲ್ಲಿರುವ ಗೌರವ ಕಡಿಮೆ ಆಗ್ತಾ ಇದೆ, ನಿಮ್ಮ ಬಗ್ಗೆ ತಂದೆ ತಾಯಿಗಳಲ್ಲಿ ಗೌರವ ಕಡಿಮೆ ಆಗ್ತಾ ಇದೆ, ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ. ಕೇಳ್ತಾ ಇದ್ರೆ ಕರೆಕ್ಟ್ ಹೇಳ್ತಾ ಇರೋದು ನಾನು ಮಾಡ್ತಾ ಇರೋ ತಪ್ಪು ಅಂತ ಅನ್ನಿಸ್ತಾ ಇದೆ. ಅನ್ಸಿದ್ರೆ ಸಾಕು, ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತಾ ಇವತ್ತು ಸರಸ್ವತಿ ಪೂಜೆಯನ್ನು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಒಳ್ಳೆದಾಗಲಿ ಅಂತ ಮಾಡಿದ್ದಾರೆ ಅಂತ ನಾವು ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಪರೀಕ್ಷೆ ಬರುತ್ತೆ, ಉತ್ತಮವಾಗಿ ಬರೀರಿ. ನೀವೇನು ಪರೀಕ್ಷೆ ಬರೀತೀವಿ ಅದು ಮುಖ್ಯ ಆಗಲ್ಲ. ಇಂಜಿನಿಯರಿಂಗ್ ಹೋಗ್ಬೇಕು ಅಂದ್ರೆ ನಿಮಗೆ CET ಅತಿ ಮುಖ್ಯ ಆಗ್ತದೆ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ನೀವು ಮೆಡಿಕಲ್ ಹೋಗ್ಬೇಕು ಅಂದ್ರೆ ನೀಟ್ ಅತಿ ಮುಖ್ಯವಾಗ್ತದೆ, ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು. ನಿಮ್ಮೆಲ್ಲ ಉಪನ್ಯಾಸಕರು ನಿಮ್ಗೆ ಅದು ಹೇಳ್ಕೊಟ್ಟಿರ್ತಾರೆ. ನೀವು ಇದ್ದವರು ಕೂಡ ಗ್ರಾಮೀಣ ಭಾಗದಿಂದ ಬಂದಿರ್ತೀರಿ, ನಿಮ್ಗೆ ಭವಿಷ್ಯ ಒಂದು ಬಹಳ ಮುಖ್ಯ ಆಗಿರ್ತದೆ. ಎಲ್ಲರಿಗೂ ಕೂಡ ಉದ್ಯೋಗ ಸಿಗಲ್ಲ. ಇವತ್ತು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಉದ್ಯೋಗಕ್ಕೆ ಪೈಪೋಟಿಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ಅನ್ನೋದು ಕಬ್ಬಿಣದ ಕಡಲೆ. ಹೀಗಿರ್ಬೇಕಾದ್ರೆ ಎಲ್ಲರೂ ಕೂಡ ಸರ್ಕಾರದ ಉದ್ಯೋಗಗಳನ್ನ ನಾವು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ಹಾಗಾಗಿ ನಾವು ಕೌಶಲ್ಯ ತರಬೇತಿ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ. ಕೌಶಲ್ಯ ತರಬೇತಿ ಅಂದ್ರೆ ಏನು? ನಾವು ಇದ್ದಲ್ಲಿಯೇ ಹಣವನ್ನು ಗಳಿಸುವುದಕ್ಕೆ, ಇದ್ದಲ್ಲಿಯೇ ಏನಾದರೂ ಕೂಡ ತಯಾರು ಮಾಡಿ ಮಾರಾಟ ಮಾಡುವುದಕ್ಕೆ ಕೌಶಲ್ಯ ತರಬೇತಿ ಇದೆ. ಅದರ ಬಗ್ಗೆ ಕೂಡ ಪ್ರಧಾನಿ ಇವತ್ತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಉಪಯುಕ್ತವಾಗುವಂತಹ ಕೌಶಲ್ಯ ತರಬೇತಿಗೆ ಹೆಚ್ಚು ಒತ್ತಡ ಕೊಡಬೇಕು ಅಂತೇಳಿ ಕೂಡ ಪ್ರಧಾನಿಯವರು ಇವತ್ತು ಚರ್ಚೆಯನ್ನ ಸಂವಾದದಲ್ಲಿ ಮಾಡಿದ್ದಾರೆ. ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ? ಎಲ್ಲರೂ ಕೂಡ ಪುಸ್ತಕವನ್ನು ಓದಿದ್ದೇವೆ, ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ, ದೊಡ್ಡ ದೊಡ್ಡ ಮಹಾನಗರಗಳಿಗೆ ನಾವು ಹೋಗ್ತಾ ಇದ್ದೇವೆ. ಆದ್ರೂ ಕೂಡ ಉದ್ಯೋಗ ಸಿಗ್ಲಿಕ್ಕೆ ಕಷ್ಟ ಸಾಧ್ಯ. ಅದನ್ನೇ ಕೌಶಲ್ಯ ಅಂತ ಹೇಳಿದ್ನಲ್ಲ, ಇವತ್ತು ಕಾರ್ಪೆಂಟರ್ ಕಲಿತೀವಿ, ತುಂಬಾ ಡಿಮ್ಯಾಂಡ್ ಇದೆ. ತುಂಬಾ ನಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಡಿಮ್ಯಾಂಡ್ ಇದೆ, ಬಣ್ಣದ ಕೆಲಸ ಮಾಡೋರಿಗೆ ತುಂಬಾ ಡಿಮ್ಯಾಂಡ್ ಇದೆ, UGD ಕೆಲಸ ಮಾಡೋರಿಗೆ ತುಂಬಾ ಡಿಮ್ಯಾಂಡ್ ಇದೆ. ನೀವೆಷ್ಟೇ ಡಿಗ್ರಿ ಮಾಡಿದ್ರು ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿ ಓದಿದ್ದೀರಿ, ಎಷ್ಟು ನಿಮ್ಮಲ್ಲಿ ನಾಲೆಡ್ಜ್ ಇರೋದು ಅತಿ ಮುಖ್ಯ ಆಗುತ್ತೆ. ನಾವು ಯಾವುದೇ ಡಿಗ್ರಿಯನ್ನು ಕೇವಲ ಮಾರ್ಕ್ಸ್ ಕಾರ್ಡ್ಗೋಸ್ಕರ ನಾವು ಡಿಗ್ರಿಯನ್ನು ಪಡೆದ್ರೆ ಉದ್ಯೋಗ ಸಿಗಲ್ಲ ಮಕ್ಕಳೇ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಕೌಶಲ್ಯ ತರಬೇತಿ ಅಂತ ಹೆಚ್ಚು ಗಮನವನ್ನು ಹರಿಸಬೇಕಾಗಿ. ಬೆಂಗಳೂರು ಹೋಗಿ ನೀವು ಸಗಣಿ ಮಾಡಿದ್ರು ದುಡ್ಡು, ಗಂಜಾ ಮಾಡಿದ್ರು ದುಡ್ಡು, ಮಾವಿನ ಚಪ್ಪು ಮಾಡಿದ್ರು ದುಡ್ಡು, ಬುಗ್ರಿ ಮಾಡಿದ್ರು ದುಡ್ಡು, ದಾರ ಮಾಡಿದ್ರು ದುಡ್ಡು. ಅದಕ್ಕೆ ಯಾವುದೇ ಡಿಗ್ರಿ ಬೇಕಾಗಿಲ್ಲ. ಅದಕ್ಕೆ ನಾವು ಕೌಶಲ್ಯ ತರಬೇತಿ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನ ಕೊಟ್ಟಿದ್ದೇ ಆದ್ರೆ ನಮ್ಮ ಭವಿಷ್ಯವನ್ನು ನಾವು ಉಜ್ವಲಗೊಳಿಸ್ತೇವೆ. ಪ್ರತಿಯೊಬ್ಬರು ಕೂಡ ಇವತ್ತಿನ ಪೈಪೋಟಿ ಜಗತ್ತಿನಲ್ಲಿ ವಿದ್ಯಾಭ್ಯಾಸ ಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಪದವಿ ಅನ್ನೋದು ಬೇಕೇ ಬೇಕು. ನೀವು ಹೋಗಿ ಊರಿನಲ್ಲಿ ಕೃಷಿನೇ ಮಾಡಿ, ಎಳ್ನೀರೇ ಕೇಳಿ, ಸೊಪ್ಪನ್ನೇ ಮಾಡಿ, ಆಟನೇ ಓಡಿಸಿ. ಆದ್ರೆ ಮುಂದಿನ ಭವಿಷ್ಯದ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ಕೂಡ ಒಂದು ಪದವಿ ಅನ್ನೋದು ಅತಿ ಮುಖ್ಯ ಅಂತ ಹೇಳ್ತಾ ನೋಡಿ. ಇವತ್ತು ಹೆಣ್ಣು ಮಕ್ಕಳು ಯಾವ ರೀತಿ ಸಾಧನೆ ಮಾಡ್ತಾರೆ. ಮೊನ್ನೆ ನೀವು ವರ್ಲ್ಡ್ ಕಪ್ ನೋಡಿರ್ಬೋದು. ನೀವು ಇವತ್ತು ಯಾವ ಮಟ್ಟಕ್ಕೆ ಹೆಣ್ಣು ಮಕ್ಕಳು ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿ, ವಿಮಾನಯಾನ ಕ್ಷೇತ್ರಕ್ಕೆ ಹೋಗಿ ಆಟೋ ಚಾಲಕರಿರ್ಬೋದು, ಕಾರ್ ಚಾಲಕರಿರ್ಬೋದು, ಕೃಷಿನಲ್ಲಿರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಮೊನ್ನೆ ನಡೆದಂತ ಕ್ರಿಕೆಟ್ ನಲ್ಲಿ ಅತ್ಯದ್ಭುತವಾದಂತಹ ಸಾಧನೆಯನ್ನ ಪ್ರಪಂಚವೇ ಒಮ್ಮೆ ತಿರುಗಿ ನೋಡುವಂತ ಸಾಧನೆಯನ್ನು ನಮ್ಮ ಹೆಣ್ಣು ಮಕ್ಕಳು ಮಾಡುವ ಮೂಲಕ ಒಂದು ದೊಡ್ಡ ಇಡೀ ಪ್ರಪಂಚ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಗಮನವನ್ನು ಹರಿಸುವಂತಹ ಕ್ರಿಕೆಟ್ ಜಗತ್ತಿನಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ. ಆ ಥರ ಒಂದು ಯಶಸ್ಸು ನಮ್ಮ ಮಕ್ಕಳಲ್ಲಿ ಆಗಲಿ ಅಂತ ಹೇಳ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ.
ನಮ್ಮ ಅನುಭವದ ಮಾತ್ರ ಇಲ್ಲಿ ನಿಮ್ಗೆ ಹೇಳಿದ್ದೇವೆ. ನಿಮ್ಗೆ ಎಷ್ಟು ಸರಿ ಅನಿಸುತ್ತೆ ಅಷ್ಟನ್ನು ನೀವು ತಿಳಿದುಕೊಳ್ಳುವ ಮೂಲಕ ನೀವು ನಿಮ್ಮ ಭವಿಷ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಮೊಬೈಲ್, ಇನ್ಸ್ಟಾಗ್ರಾಮ್ ಈ ಥರದ ಕಡೆಗೆ ಗಮನವನ್ನು ಕಡಿಮೆ ಮಾಡಿ ಇಂಟರ್ನೆಟ್ ಅನ್ನ ನಿಮ್ಮ ಒಳ್ಳೆಯದಕ್ಕೆ ಹೆಚ್ಚು ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ನಮ್ಮನ್ನಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಪ್ರಾಂಶುಪಾಲರು, ಅಧ್ಯಕ್ಷರು, ನಿರ್ದೇಶಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.